ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ಕಾವ್ಯ ಅಳ್ತಾ ಇದ್ದಂಗೆ ಯಾಕೇನಾಯ್ತು ಕಾವ್ಯ ಅಂತ ಅಪರ್ಣ ಅವ್ರು ಕೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅತ್ತೆ, ಅಪ್ಪು ನನ್ನ ಅಪಾರ್ಥ ಮಾಡ್ಕೊಂಡಿದ್ದಾಳೆ ಅಂತ ಅನ್ಕೊಳ್ತಿದ್ದೆ, ಆದರೆ ಅವಳು ನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ ಈಗ ಗೊತ್ತಾಗ್ತಿದೆ. ಎಷ್ಟೇ ಆದರೂ ನಿನ್ ತಂಗಿ ಅಲ್ವಾ ಅಪ್ಪು, ಎಲ್ಲ ಅವಳಿಗೆ ಅರ್ಥ ಆಗಿರುತ್ತೆ. ನೀನೀಗ ಹತ್ಕೊಂಡು ಕುತ್ಕೊಂಡ್ರೆ ಏನು ಸರಿ ಇರುತ್ತೆ? ಹೋಗು, ಅಲ್ಲಿ ನೋಡು ಪುರೋಹಿತರೆಲ್ಲ ಏನೇನು ಬೇಕೋ ಐಟಮ್ಗಳೆಲ್ಲ ನಿನ್ನೆ ಕೇಳ್ತಿದ್ದಾರೆ, ಹೋಗು ಅಂತ ಹೇಳಿನ ಕಳಿಸ್ತಿದ್ದಂಗೆ ಸರಿಯತ್ತೆ ಅಂತ ಅವಳು ಅಲ್ಲಿಂದ ಹೊರಟಿರ್ತಾಳೆ. ಹುಚ್ಚುಡ್ಗಿ ಅಂತ ಅವಳು ಸಹ ಖುಷಿ ಪಡ್ತಾ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಸ್ವರಾಜ್ ಅವ್ರ ಅಜ್ಜಿನ ಕಲ್ಯಾಣ್ಗೆ ತಂದಿರೋ ಬಟ್ಟೆನ ಕೊಡ್ತಾ ಇದ್ರೆ, ಯಾಕಜ್ಜಿ ಈ ಬಟ್ಟೆಗೆ ಏನಾಗಿದೆ, ಚೆನ್ನಾಗೇ ಇದೆಯಲ್ವಾ ಅಂತ ಹೇಳ್ತಾ ಇರ್ತಾನೆ ಕವಿ. ಅಷ್ಟೊತ್ತಿಗೆ ಬೇಡ, ಇದೇನು ಚೆನ್ನಾಗಿಲ್ಲ, ನಾನು ತಂದಿರೋ ಬಟ್ಟೆನ ಹಾಕೋ ಅಂತ ಹೇಳ್ತಿದ್ದಂಗೆ ಇದು ನಿಮ್ಮಮ್ಮ ತಂದಿರೋದು ನಿನಿಗೋಸ್ಕರ, ಅದಕ್ಕೆ ಅಲ್ವಾ ಅಜ್ಜಿ ಬೇಜಾರು, ನನಗೋಸ್ಕರ ತಂದ್ರೆ ಮತ್ತೆ ಅಪ್ಪುಗೋಸ್ಕರ ತರ್ಬೇಕನ್ನೋದು ಗೊತ್ತಿಲ್ವಾ ಅವರಿಗೆ? ಈಗ ಅದೆಲ್ಲ ಯಾಕೋ ಯೋಚನೆ ಮಾಡ್ತೀಯಾ, ಈಗ ತಂದಿರೋ ಬಟ್ಟೆನ ಹಾಕೊಂಡು ಬರ್ತಿದ್ಯಾ ಅಷ್ಟೇ ಅಂತ ಹೇಳಿ ಇನ್ನ ರಾಜ ಸಹ ಅಲ್ಲಿಂದ ಹೊರಟಿರ್ತಾನೆ. ಅಷ್ಟಕ್ಕೂ ಅಜ್ಜಿ ಏನು ಯೋಚನೆ ಮಾಡ್ತಿದ್ಯಾ? ಏನೋ ಯೋಚನೆ ಮಾಡಲಿ, ನಾವು ಅನ್ಕೊಳ್ಳೋ ಪ್ಲಾನ್ ಸಕ್ಸಸ್ ಆಗುತ್ತೆ ತಾನೆ? ಆಗುತ್ತೆ ಬಿಡೋ. ಅಷ್ಟಕ್ಕೂ ನೋಡು, ಆ ಕಲ್ಯಾಣ್ ಮಾತಾಡ್ತಾ ಇರೋ ನಡವಳಿಕೆ ನೋಡಿದ್ರೆ ಎಲ್ಲದಕ್ಕೂ ಕಾರಣ ಯಾರು ಹೇಳು? ಯಾರು? ಇನ್ಯಾರು? ಆ ಕಳಾವತ್ತಿನೇ. ಯಾಕೋ ನೀನು ನಿನ್ನ ಹೆಂಡ್ತಿಗೇನೆ ಹಿಂಗೆ ಮಾತಾಡ್ತಾ ಇರ್ತೀಯ? ಅವಳೇನೋ ಮಾಡಿದ್ದಾಳೆ, ಅವಳ ಕಷ್ಟ ಅಲ್ಲ, ಅವಳಿದ್ರೆ ನಿನಗೇನೋ ಕಷ್ಟ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಎಲ್ಲಿ ಬಿಡ್ತೀಯಾ, ನಿನ್ನ ಮುದ್ದಿನ ಮೊಮ್ಮಗಳನ್ನ ಹಿಂದೆ ಹಾಕೊಂಡ್ಬರೋದೇ ಅಲ್ವಾ ನಿನಗೆ ಇರೋದು ಅಂತ ಹೇಳಿನ ಅಲ್ಲಿಂದ ಇನ್ನ ಪೂಜೆಗೆ ಹೊರಡ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಅಪ್ಪನ ಸಹ ಸೀರೆ ಉಟ್ಕೊಂಡು ಕೆಳಗಡೆ ಇಳಿತಿದ್ದು ನೋಡಿ ಎಲ್ಲರೂ ಅಪ್ಪನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಅಥವಾ ಈ ಕಡೆ ನೋಡಿ ಆ ಕಡೆ ನೋಡಿದ್ರೆ ಅವಳಿರೋ ಉಟ್ಟು ನೋಡು, ಅವಳು ಉಟ್ಕೊಂಡಿರೋ ಸೀರೆಗೂ ಅವಳು ಇಲ್ದೇ ಇರೋ ಜುಟ್ಟಿಗೂ ಅವಳು ಹಾಕೊಂಡಿರೋ ಒಡವೆಗೂ ಏನನ್ನ ಸಂಬಂಧ ಇದೆಯಾ ಅಂತ ಧನಲಕ್ಷ್ಮಿ ಮತ್ತೆ ನಾಗವೇಣಿ ಇಬ್ರು ಮಾತಾಡ್ಕೊಂಡು ನಗ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ, ಅಪ್ಪು ಬಾ ಕುತ್ಕೋ, ಎಲ್ಲ ಪೂಜೆಗೆ ಏನೇನು ಬೇಕೋ ಮಾಡೋಣ ಅಂತ ಹೇಳ್ತಿದ್ದಂಗೆ ಇನ್ನ ಕವಿನ ನೋಡಿ ಅವಳು ಸಹ ಸ್ಮೈಲ್ ಕೊಟ್ಟು ಇನ್ನ ಅವಳು ಸಹ ಕೆಲಸ ಮಾಡ್ತಾ ಇರ್ತಾಳೆ. 3 ಜನ ಅಕ್ಕ ಕಣ್ ತುಂಬಾ ಖುಷಿ ಆಗ್ತಿದೆ ಅಲ್ವಾ ಭಾವ? ಹೌದು, ಇದೇ ಅಕ್ಕ ತಂಗಿರ ಜೀವನ ಅಂದ್ರೆ, ಒಬ್ರಿಗೊಬ್ರು ಏನ್ ಕಷ್ಟ ಸುಖ ಅವರೆಲ್ಲ ಅರ್ಥ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಅಂತ ಅವರಿಬ್ರು ಸಹ ಮಾತಾಡ್ಕೊಳ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಅಪ್ಪು, ನೀನ್ ಏನ್ತಕ್ಕೂ ವರಿ ಮಾಡ್ಕೋಬೇಡ, ಅವ್ರೇನಾದ್ರೂ ಮಾತಾಡಿದ್ರೆ ನೀನು ನನ್ನ ಥರ ಡೋಸ್ ಕೊಡು. ನಮ್ಮತ್ತೆ ಹೇಗೆ ಬಾಯಿ ಮುಚ್ಕೊಳ್ತಾರೋ ನಿಮ್ಮತ್ತೇನೋ ಅದೇ ರೀತಿ ಬಾಯಿ ಮುಚ್ಕೊಳ್ತಾರೆ. ಅಕ್ಕ ಇವಾಗ ಬೇಡ, ಸುಮ್ಮನೆ ಇರು. ಅವರು ನಮ್ಮನ್ನ ಇವಾಗ ಏನಾದರೂ ಒಂದು ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಈಗ ಎಲ್ಲದಕ್ಕೂ ನಾವು ಬಲಿ ಆಗಬೇಕು ಅನ್ನೋದೇ ಅವ್ರು ಸಹ ಇಂಟೆನ್ಷನ್ ಆಗಿರುತ್ತೆ. ಸುಮ್ಮನೆ ಇರು ಅಪ್ಪು, ಆ ರೀತಿ ಏನು ಮಾಡಬೇಡ, ನಮ್ಮ ಪಾಡಿಗೆ ನಾವು ಇವಾಗ ಪೂಜೆ ಏನು ಮಾಡಬೇಕೋ ಅದನ್ನ ಮಾಡ್ಕೊಂಡು ಹೋಗೋಣ ಅಂತ ಅವ್ರು 3 ಜನ ಮಾತಾಡ್ಕೊಳ್ತಾ ಇರ್ತಾರೆ. ಏನೋ ಮಾತಾಡ್ಕೊಳ್ತಾ ಇದ್ದಾರೆ. ನೋಡ್ದೆ ಲಕ್ಷ್ಮಿ, ನಿಮ್ಮ ಸೊಸೆ ಎಲ್ಲ ಏನೇನೋ ಮಾತಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಮಾತಾಡ್ಕೊಳ್ತಾರೆ? ಅಷ್ಟಕ್ಕೂ ನಿನಗೆ ಅವ್ರಂದ್ರೆ ಆಗಲ್ವಲ್ಲ, ನಿನ್ನ ಮಾತು ಅದು ಇದು ಎಲ್ಲ ಘಾಟಿಯಾಗಿ ಮಾತಾಡ್ತೀಯಲ್ಲ, ಅದಕ್ಕೆ ಇನ್ನೂ ಅವ್ರೇನಾದರೂ ಮಾತಾಡಿದ್ರೆ ಚೆನ್ನಾಗಿ ನಿನಗೂ ಎದುರುತ್ರ ಕೊಡು ಅಂತ ಹೇಳ್ಕೊಡ್ತಾ ಇದ್ದಾಳೆ ಅಂತ ನಾಗವಿನಿ ಹೇಳ್ತಿದ್ದೀನಿ ನೋಡಿ. ಮತ್ತೆ ನಿನ್ನ ಸೊಸೆ ಏನು ಹೇಳ್ತಿದ್ದಾಳೆ ಅದು ಏನು ಗೊತ್ತು? ನಾನು ಹೇಳ್ತೀನಿ ಕೇಳು. ಇಲ್ಲಿ ಎಲ್ಲರೂ ಗಂಡ ಹೆಂಡತಿ ಇಬ್ರು ಸೇರಿ ವ್ರತ ಮಾಡ್ಕೊಳ್ತಿದ್ರೆ ನಮ್ಮ ಅತ್ತೆ ನೋಡಿದ್ರೆ ಯಾವ ಗಂಡ ಇದ್ದಾನೆ ಅಂತ ಅವ್ರ ಹತ್ರ ಅಕ್ಷತೆ ಕಾಳು ಹಾಕಿಸ್ಕೊಳ್ತಾಳೆ ಅಂತ ಹೇಳ್ತಾ ಇದ್ದಾಳೆ. ಅದೇನು ಪರ್ಫೆಕ್ಟಾಗಿ ಕೇಳಿಸ್ಕೊಂಡಿರೋ ಥರನೇ ಹೇಳ್ತಿದ್ಯಾ? ಮತ್ತೆ ನೀನು ಹೇಗೆ ಹೇಳ್ದು ನಾನು ಹಾಗೆ ಹೇಳ್ದೆ ಅಂತ ಅವರಿಬ್ರು ಸಹ ಹಾವು ಮುಂಗಿಸಿ ಥರ ಆಡ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ 3 ಜನ ಅಕ್ಕ ತಂಗಿರೂ ಸೇರಿ ಇನ್ನು ಪೂಜೆಗೆ ಏನೇನು ಬೇಕೋ ಎಲ್ಲ ಕಾರ್ಯಕ್ರಮನ ಮಾಡ್ತಿದ್ದಂಗೆ ಇನ್ನು ರಾಜ್ ಸಹ ಇವ್ರು 3 ಜನ ಒಂದೇ ತಾಯಿ ಮಕ್ಕಳು, ಆದರೆ ಎಷ್ಟು ಖುಷಿಯಾಗಿ ಇದು ನಮ್ಮ ಮನೆನೇ ಅನ್ನೋ ಥರ ಎಷ್ಟು ಆರಾಮಾಗಿ ಪೂಜೆಗಳೆಲ್ಲ ಮಾಡ್ಕೋತಾ ಇದ್ದಾರೆ ಅಂತ ರಾಜ್ ಸಹ ಹೇಳ್ತಿದ್ದಂಗೆ, ಅದೇ ಕಣೋ ಅಕ್ಕ ತಂಗಿರ್ ಬಾಂಧವ್ಯ ಅಂದರೆ, ನೋಡು ಒಬ್ರಿಗೊಬ್ರು ಹೇಗೆ ಸಾಥ್ ಕೊಟ್ಟು ಕೆಲಸಗಳನ್ನ ಮಾಡ್ಕೋತಿದ್ದಾರೆ ಅಂತ ಅಪರ್ಣವರು ಸಹ ಹೇಳ್ತಾ ಇರ್ತಾರೆ. ನೀನು ಎಲ್ಲಿಗೂ ಹೋಗೋದು ಬೇಡ ಕಲ್ಯಾಣ್, ಇಲ್ಲೇ ಇರು, ಇದೇ ಶಾಶ್ವತವಾಗಿ ಇರುತ್ತೆ. ಏನೋ 1-2 ಮಾತು ಬರುತ್ತೆ ಹೋಗುತ್ತೆ, ಅದನ್ನ ನೀನು ತಲೆ ಕೆಡ್ಸ್ಕೊಂಡು ಕುತ್ಕೋಬೇಡ. ನೋಡು ಇವರೆಲ್ಲರೂ ಇದ್ರೆ ನಿನಗೇನು ತೊಂದರೆ ಆಗಲ್ಲ, ಅಪ್ಪುಗೂ ಸಹ ಏನು ತೊಂದರೆ ಆಗಲ್ಲ ಅಂತ ಹೇಳ್ತಿದ್ದಿದ್ದು ನೋಡಿ ಕಲ್ಯಾಣ್ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ, ಅಪ್ಪು ಅಲ್ಲಿ ಅಡುಗೆ ಮನೆಯಲ್ಲಿ ಅರ್ಶಿನ ಕುಂಕುಮದ ಬಟ್ಲದೆಲ್ಲ ಇದೆ, ತಗೊಂಡ್ ಬಾ ಹೋಗು
ಅಂತ ಹೇಳಿ ಕಳ್ಸಿರ್ತಾಳೆ. ಇನ್ನೇನು ಅಪ್ಪು ಅಲ್ಲಿಂದ ಎದ್ದಿ ಹೋಗಿ ಅದನ್ನೆಲ್ಲ ತಗೋಬರೋಣ ಅಂತ ಹೋಗ್ತಿದ್ದಂಗೆ ಅಷ್ಟೊತ್ತಿಗೆ ನಾಗವೇಣಿ ಮತ್ತೆ ಧನಲಕ್ಷ್ಮಿ, ಏನು ನೀನ್ ಅಡುಗೆ ಮನೆಗೊಳಗೆ ಬಂದಿದ್ಯಾ? ಏಕೆ ಬರಬಾರ್ದಾ? ಮತ್ತೆ ಸ್ಟವ್ ಅನ್ಸೋದಿಕ್ ಬರುತ್ತಾ ನಿನಗೆ? ಇಲ್ಲ ಅಡುಗೆ ಮಾಡೋಕ್ಕೆ? ಹಾ ಅಡುಗೆ ಮಾಡೋಕ್ಕೆ ಬರಲ್ಲ. ಮತ್ತೇನು ಹೇಗೆ ತಿಂತೀರಾ ಊಟ ಎಲ್ಲ ಅಂತ ಹೇಳ್ತಾ ಇನ್ನು ಅಪ್ಪುಗೆ ತುಂಬ ಇನ್ಸಲ್ಟ್ ಮಾಡ್ತಾ ಇರ್ತಾಳೆ ನಾಗವೇಣಿ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅಷ್ಟಕ್ಕೂ ನಿಮ್ಮಮ್ಮ ಸಂಸ್ಕಾರ ಕಳಿಸಿದಾರಾ ಇಲ್ವಾ? ಹೇಳು. ಬಂದಿರೋ ಗೆಸ್ಟ್ಗಳಿಗೆ ಜ್ಯೂಸು ಅದು ಇದೋ ಕೊಡೋಕೆ ಹೇಳು ನಾಗವೇಣಿ ಅಂತ ಹೇಳ್ತಾ ಇನ್ನು ಅಪ್ಪು ಜ್ಯೂಸ್ ಎಲ್ಲ ಎತ್ಕೊಂಡೋಗಿ ಕೊಡೋದಿಕ್ಕೆ ಹೊರಟಿರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ ಕಾವ್ಯ, ಏನೋ ಅದು ತಗೊಂಡು ಬಾ ಅಂದರೆ ಇವಳೇನು ಜ್ಯೂಸ್ ತಗೊಬರ್ತಿದ್ದಾಳೆ ಅಂತ ಅವ್ರಿಗೆಲ್ಲ ಕೊಡ್ತಾ ಇದ್ದಂಗೆ ಅಷ್ಟೊತ್ತಲ್ಲಿ ಅವ್ರಿಗೆ ಗೊತ್ತಿರೋ ಒಬ್ರು ಹೆಂಗಸ್ರ ಮೇಲೆ ಅದು ಬೈ ಮಿಸ್ಟೇಕ್ ಆಗಿ ಜ್ಯೂಸ್ ಬಿದ್ದೋಗಿರುತ್ತೆ. ಅಯ್ಯಯ್ಯೋ ಅಪ್ಪ, ಒಂದೊಳ್ಳೆ ಸೀರೆನ ಹಾಳು ಮಾಡಿಬಿಟ್ಲಲ್ಲ ಅಂತ ಅವರೆಲ್ಲ ಬೈತಾ ಇದ್ದಿದ್ದು ನೋಡಿ ಅಷ್ಟೊತ್ತಿಗೆ ಧನಲಕ್ಷ್ಮಿನೂ ಸಹ ಬಂದು, ಏನೋ ನಿನ್ಗೆ ಬುದ್ಧಿ ಅನ್ನೋದಿದ್ಯಾ ಇಲ್ವಾ? ನೋಡು ಪಾಪ ಬಂಗಾರದಂತ ಸೀರೆನ ಹಾಳು ಮಾಡಿಟ್ಟೆ ಅಂತ ಬೈತಾ ಇದ್ದೀನಿ ನೋಡಿ. ಅಪ್ಪುಗೂ ಮತ್ತೆ ಕಲ್ಯಾಣ್ ಇಬ್ರಿಗೂ ಬೇಜಾರಾಗ್ತಾ ಇರುತ್ತೆ. ಇನ್ನು ಈ ಕಡೆ ನೋಡಿದ್ರೆ ಸ್ವಪ್ನ ಅದಕ್ಕೆ ಉತ್ತರ ಕೊಡೋಣ ಅಂತ ಹೋಗ್ತಿದ್ದಂಗೆ, ಅಕ್ಕ ಸುಮ್ಮನೆ ಇರು, ಅವ್ರು ಬೇಕು ಅಂತಾನೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅವರಿಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ನೋಡಿದ್ರೆ ಅಪ್ಪು ಅವ್ರೇನೇ ಅಂದ್ರೂ ಮೌನವಾಗಿರ್ತಾಳೆ. ಎಂತಕ್ಕಂದ್ರೆ ಕಲ್ಯಾಣ್ಗೆ ಮಾತು ಕೊಟ್ಟಿರೋ ತಕ್ಕನಂಗೆ ಏನೇ ಆದರೂ ನಾನು ನೋಡ್ಕೊಳ್ತೀನಿ, ಯಾವುದೇ ಜಗಳ ಆಗಲ್ಲ ಅಂತ ಮಾತು ಕೊಟ್ಟಿದ್ದಂಗೆ ಸುಮ್ಮನೆ ಇರ್ತಾಳೆ. ಇನ್ನು ಈ ಕಡೆ ನೋಡಿದ್ರೆ, ಸರಿ ಬಾ ಅಪ್ಪು, ನೀನು ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ? ಅದು ಅವ್ರದೇ ತಪ್ಪು. ಎಂತಕ್ಕಂದ್ರೆ ಅವರು ಕರೆಕ್ಟಾಗಿ ಗ್ಲಾಸ್ ಇಟ್ಕೊಂಡಿಲ್ಲ, ನಾನೇ ನೋಡಿದೆ ಅಂತ ಅವ್ರ ಅಜ್ಜಿ ಅಪ್ಪಗೆ ಸಾಂತ್ವನ ಮಾಡಿ ಹೋಗ್ತಿದ್ದಂಗೆ, ಅಷ್ಟಕ್ಕೂ ಧನಲಕ್ಷ್ಮಿ ನಿನಗ್ ಬುದ್ಧಿ ಇಲ್ಲ? ಏನ್ ಮಾಡ್ತಿದ್ಯಾ ಏನಿಲ್ಲ ಅಂತ. ನೀನು ನಮ್ಮನೆ ಮಾನ ಮರ್ಯಾದೆನೆಲ್ಲ 10 ಜನದ ಮುಂದೆ ಕಳೀತಾ ಇದ್ಯಾ. ಎಷ್ಟೇ ಆದ್ರೂ ನೀನು ಈ ಮನೆ ಸೊಸೆ, ಹೇಗಿರ್ಬೇಕೋ ಆಗಿರೋದನ್ನ ಕಲಿ ಅಂತ ಬೈತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ಹೇಳ್ದೆ ಅಮ್ಮ ನೀನು ಅಂತ ಪ್ರಕಾಶ್ ಅವರು ಸಹ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ನಾಗವೇಣಿ, ಇನ್ನು ಮುಂದೆ ಇದೆ ಕ್ರೊಕೊಡೈಲ್ ಫೆಸ್ಟಿವಲ್ ಅಂತ ಹೇಳ್ತಾ ನಾಗವೇಣಿ ಮತ್ತೆ ಧನಲಕ್ಷ್ಮಿ ಮಾತಾಡ್ಕೊಳ್ತಾ ಇರ್ತಾರೆ. ಇನ್ನೇನು ಮುಹೂರ್ತಕ್ಕೆ ಟೈಮ್ ಆಗಿರುತ್ತೆ, ಸರಿ ಎಲ್ಲರೂ ಬಂದು ಪೂಜೆ ಕುತ್ಕೊಳ್ಳಿ ಅಂತ ಪುರೋಹಿತರು ಹೇಳ್ತಾರೆ. ಅಷ್ಟೊತ್ತಿಗೆ ಕಾವ್ಯ, ಸ್ವಪ್ನ, ಅಪ್ಪು 3 ಜನನೂ ಕುತ್ಕೊಂಡು ಪೂಜೆನ ಕಂಪ್ಲೀಟ್ತಾ ಇರ್ತಾರೆ. ಅವ್ರ ಗಂಡಂದಿರೆಲ್ಲರೂ ಸಹ ಬಂದು ಕಂಕಣ ಎಲ್ಲ ಕಟ್ಟಿಸ್ಕೊಂಡು ಪೂಜೆಗೆ ಕುತ್ತಿ ಪೂಜೆನ ಪುರಸ್ಕಾರ ಎಲ್ಲ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವ್ರ ಅತ್ತೆದಿರೆಲ್ಲರೂ ಸಹ ಸೇರಿ ಕುತ್ಕೊಂಡು ಪೂಜೆ ಮಾಡ್ತಿದ್ದಂಗೆ ಅಷ್ಟೊತ್ತಿಗೆ ಹೌದು, ಮಂಗಳಗೌರಿ ವ್ರತ ಹಾಡು ಯಾರು ಆಡ್ತಾರೆ, ಬರುತ್ತಾ ಅಪ್ಪು ನಿನಗೆ ಅಂತ ನಾಗವೇಣಿ ಹೇಳ್ತಿದ್ದಂಗೆ, ನಿನಗೆಲ್ಲಿ ಬರುತ್ತೆ, ನಿಂಗೆ ಶರ್ಟು ಪ್ಯಾಂಟು ಅದು ಹಾಕೊಂಡು ಆ ಕಡೆ ಸುತ್ತಾಡೋದಷ್ಟೇ ಅಲ್ವಾ, ಕನಕ ಕಳ್ಸಿರೋದು, ನಿನಗೇನು ಕಳ್ಸಿರ್ತಾರೆ ಅಂತ ಅವಳಿಗೆ ಮತ್ತೆ ಇನ್ಸಲ್ಟ್ ಮಾಡ್ತಿದ್ದೀವಿ ನೋಡಿ. ಯಾಕತ್ತೆ ನಿನ್ಗೆ ಅಷ್ಟೊಂದು ಹೊಟ್ಟೆ ಉರಿ, ಸುಮ್ಮನೆ ಮೌನವಾಗಿ ಕುತ್ಕೊಳಕ್ಕಾಗಲ್ವಾ ಅಂತ ಸ್ವಪ್ನನು ಬೈತಾ ಇರ್ತಾಳೆ. ಅಪರ್ಣ ಅವರು, ಅಮ್ಮ ಕಾವ್ಯ ನೀನೇ ಹಾಡಮ್ಮ ಅಂತ ಹೇಳಿ ಅವಳಿಗೆ ಸಹ ಪ್ರೋತ್ಸಾಹ ಕೊಡ್ತಾ ಇರ್ತಾರೆ. ಇವಾಗ ನೋಡಿದ್ರೆ ಇವಾಗ ಧನಲಕ್ಷ್ಮಿ ಮತ್ತೆ ನಾಗವೇಣಿ ಇಬ್ರು ಬೇಕು ಅಂತಾನೆ ಅಪ್ಪುಗೆ ಇನ್ಸಲ್ಟ್ ಮಾಡ್ತಿದ್ದಾರೆ. ಅದನ್ನ ತಡ್ಕೊಂಡು ಅಪ್ಪು ಮೌನವಾಗಿದ್ದಾಳೆ. ಅದು ಕಲ್ಯಾಣ್ಗೋಸ್ಕರ. ಈ ವಿಚಾರ ಕಾವ್ಯನ್ಗೆ ತಿಳಿಯುತ್ತಾ ಮತ್ತೆ ಅಲ್ಲೇನಾದ್ರು ಇನ್ನು ಅವರಿಬ್ರು ನಡುವೆ ಗಂಡಾಂತರ ಕಾದಿದ್ಯಾನ ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.